ಗಾಂಧಿ ತೃಪ್ತಿಪಡಿಸಲು ಕುತಂತ್ರದಿಂದ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಶಾಸಕ ಎಸ್.ಎನ್. ಚನ್ನಬಸಪ್ಪ ಟೀಕಿಸಿದರು. ಕ್ಯಾಬಿನೆಟ್ ಮೀಟಿಂಗ್ನಲ್ಲೂ ದಂಗೆ ಏಳುವ ಪರಿಸ್ಥಿತಿ ಬಂದಿತ್ತು. ಕಾಂಗ್ರೆಸ್ನ ಅಮ್ಮ ಸೋನಿಯಾ ಗಾಂಧಿ ತೃಪ್ತಿಪಡಿಸಲು ಹೊರಟಿದ್ದಾರೆ. ಧರ್ಮ ವಿರೋಧಿಗಳು, ರಾಷ್ಟ್ರ ವಿರೋಧಿಗಳು ಸಿದ್ದರಾಮಯ್ಯನವರು. ಧರ್ಮವನ್ನ ಹೊಡೆದು ಹಾಕುವ ಹುನ್ನಾರವನ್ನ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ಮಾಡ್ತಾ ಇದೆ. ನಮ್ಮ ದೇವರಿಗೆ ಯಾರು ಪುಷ್ಪಾರ್ಚನೆ ಮಾಡಬೇಕು ಅನ್ನೋದು ನಮ್ಮ ನಂಬಿಕೆ. ಇನ್ನು ಅಂತ ವಿಚಾರದಲ್ಲಿ ಬಾನು ಮುಷ್ಕತ್ ಅವರನ್ನ ಕರೆದುಕೊಂಡು ಬಂದು ಉದ್ಘಾಟನೆ ಮಾಡಿಸಿದ್ದಾರೆ. ಇಂದು ಮುಖ್ಯಮಂತ್ರಿಯಾಗಿ ಯೋಚನೆ ಮಾಡಬೇಕಿತ್ತು. ಎಲ್ಲಾ ಚೋರಿಯನ್ನ ಮಾಡಿದ್ದು ಕಾಂಗ್ರೆಸ್. ಹಾಗಾಗಿ ಕುಂಬಳಕಾಯಿ ಕಳ್ಳ ಅಂದ್ರೆ ಬೆನ್ನು ಮುಟ್ಕೊಂಡು ನೋಡ್ತಿದ್ದಾರೆ. ರಾಹುಲ್ ಗಾಂಧಿ ಇಡೀ ಕುಟುಂಬ ಇಡೀ ಚುನಾವಣಾ ಆಯೋಗದ ಮೂಲಕವೇ ಗೆದ್ದಿರೋದು. ಬೇಜವಾಬ್ದಾರಿಯಿಂದ ನಡೆದುಕೊಳ್ಳೋದು ನಾಯಕ ರಾಹುಲ್ ಗಾಂಧಿ. ಗಾಳಿಯಲ್ಲಿ ಗುಂಡು ಹಾರಿಸಿಕೊಂಡು ರಾಹುಲ್ ಗಾಂಧಿ ಹೊರಟಿದ್ದಾರೆ. ಯಾರನ್ನೋ ಹುಚ್ಚ ಮಾತಾಡಿಕೊಂಡು ಹೋಗ್ತಿದ್ದಾನೆ ಅಂತ ಚುನಾವಣಾ ಆಯೋಗ ಸುಮ್ಮನಾಗಿದೆ. ನೆಹರು ಕಾಲದಿಂದಲೂ ಇದೇ ಚುನಾವಣಾ ಆಯೋಗ ಚುನಾವಣೆ ನಡೆಸ್ತಾ ಇರೋದು ಅಂತ ಹೇಳಿದ್ರು. Royal Collection Mega Offer Alert. Buy products worth rupees 2,999. Get a stylish watch worth rupees 399 free. All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded watch, woolen caps. Visit us at City Center, Nehru Road, Shimoga. Contact us 7760734171. ತೀರ್ಮಾನದ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಧರ್ಮದ ಮಾನಸಿಕ, ನಮ್ಮ ಧರ್ಮದ ಒಟ್ಟು ವ್ಯವಸ್ಥೆ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಯಾರು ಉದ್ಘಾಟನೆ ಮಾಡು, ಇವರು ಉದ್ಘಾಟನೆ ಮಾಡಬೇಕೋ ಬೇಡ ಅಂತ ಕೇಳಿದ್ರೆ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ. ನ್ಯಾಯಾಲಯಕ್ಕೆ ಏನು ಅದ್ರ ಬಗ್ಗೆ ಏನು ಭಾಳ ಸ್ಪೆಸಿಫಿಕ್ ಇರಲ್ಲ. ಅದನ್ನು ನಾವು ಯೋಚನೆ ಮಾಡಬೇಕಲ್ಲ. ನಾನೊಬ್ಬ ಹಿಂದೂ ಮುಖ್ಯಮಂತ್ರಿ ಯೋಚನೆ ಮಾಡಬೇಕಲ್ಲ, ಯಾರು ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ. ಇಲ್ಲಿ ಹಿಂದೂ ಮುಸಲ್ಮಾನಲ್ಲ ನನ್ನ ಪ್ರಶ್ನೆ, ನಮ್ಮ ನಂಬಿಕೆಗಳ ಪ್ರಶ್ನೆ. ನಮ್ಮ ನಂಬಿಕೆಗಳ ಪ್ರಶ್ನೆ ಕಣ್ರಿ. ಹಾಗಾಗಬಾರ್ದು. ಆ ರೀತಿ ಆಲೋಚನೆಗಳನ್ನು ಮಾಡಬಾರ್ದು. ನೋಡಿ, ಯೇಸುದಾಸ್ ಅವರಿಗೆ ಅಯ್ಯಪ್ಪ ಸ್ವಾಮಿಗೆ ಬಿಡದೇ ಇರೋಂಥ ಸ್ಥಿತಿ ನಿರ್ಮಾಣದಾಗ ನಾವು ಬಿಟ್ಟೋ ಇಲ್ವಾ? ಬಿಡಬೇಕು ಅಂತ ಹೇಳಿದವ್ರ ಪೈಕಿ ನಾವೆಲ್ಲರೂ ಕೂಡ ಅವತ್ತು. ಯಾಕೆ ಅಂತ ಹೇಳಿದ್ರೆ ಅವನಾಗಿ ನಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಯಾರ್ಯಾರು ಉದ್ಘಾಟನೆ ಮಾಡಿದ್ರೆ ಎಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಅವರೆಲ್ಲರೂ ಹಂಗೆ ನಡ್ಕೊಂಡ್ರು ಸ್ವಾಮಿ, ಹಂಗೆ ನಡ್ಕೊಂಡ್ರು. ಈ ದೇಶದೊಳಗಡೆ ಇಂದಿರಾ ಗಾಂಧಿಗೂ ಕೂಡ ಹಿಂದೂ ದೇವಸ್ಥಾನದ ಒಳಗಡೆಗೆ ಬಿಡದೇ ಇರುವಂಥ ನಿದರ್ಶನ ಈ ದೇಶದಲ್ಲಿ ಇದೆಯಲ್ಲ. ಹಾಗಾಗಿ ಇದನ್ನು ಗಂಭೀರವಾಗಿ ಯೋಚನೆ ಮಾಡಿ ಅಂತ ಮಾತ್ರ ನಾನು ವಿನಂತಿ. ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಸಕಲ ಸಮಾಜದ ಎಲ್ಲ ಜಾತಿ ಜನಾಂಗಗಳ ನಾಯಕರುಗಳಿಗೆ, ವ್ಯಕ್ತಿಗಳಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಹಿಂದೂ ಅಂತ ಬರೆಸಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಅವ್ರಿಗೆ ಅವಾಗವಾಗ ಅವ್ರು ಬೆನ್ನು ಮುಡ್ಕೊಳ್ತಾ ಇರ್ತಾರೆ. ಯಾಕಂದರೆ ಚೋರಿ ಮಾಡಿದ್ದು ಜಗತ್ತಲ್ಲಿ ಯಾರು ಇದ್ದರೆ ಕಾಂಗ್ರೆಸ್ ಮಾತ್ರ. ಅವರೆಲ್ಲ ಚೋರಿನೂ ಮಾಡಿಬಿಟ್ರು, ಮತ ಚೋರಿನೂ ಕೂಡ ಮಾಡಿದ್ದಾರೆ ಅವರು. ಹಾಗಾಗಿ ಹೇಳಿದ್ದಲ್ಲ, ಕುಂಬಳಕಾಯಿ ಕಳ್ಳಾದ ಹೆಗ್ಳು ಮುಡ್ಕೊಂಡು ನೋಡೋದು ನಿರ್ಮಾಣ ಮಾಡ್ಕೊಳ್ತಿದ್ದಾರೆ ಅವರು. ನೋಡಿ, ಈ ದೇಶದಲ್ಲಿ ನ್ಯಾಯಾಲಯ ಆದೇಶ ಕೊಟ್ಟಿದ್ದು ಚುನಾವಣೆಯಲ್ಲಿ ಗೆದ್ದಿದ್ದು ಅಕ್ರಮ ಅಂಥೇಳಿ ಯಾರಿಗೆ? BJP ಅವರಿಗೆ. ನ್ಯಾಯಾಲಯದ ಆದೇಶ ಧಿಕ್ಕರಿಸಿ ತುರ್ತು ಪರಿಸ್ಥಿತಿ ಹೇರಿದ್ದು BJP ಅವರ. ಇದೇ ಕಾಂಗ್ರೆಸ್ ನೀಚಗೆಟ್ಟ ಪರಮಾವಧಿ ತನಕ ಹೋಗಿದ್ದು ಕಾಂಗ್ರೆಸ್ ಅದವತ್ತು. ಬಿಡಿ, ಅದ್ರ ಬಗ್ಗೆ ನಾನು ಇನ್ನೊಂದ್ಸರಿ ಚರ್ಚೆ ಮಾಡ್ತೇನೆ. ಇಷ್ಟೆಲ್ಲ ತುಂಬ ಹೇಳ್ತೀನಿ ನಾನು ಪ್ರಸನ್ನ. ಹೇಳಿದೆ, ಚುನಾವಣೆ ಆಗ ಸ್ಪಷ್ಟ ಮಾಡಿದೆ. ಒಂದು ಸೆಕೆಂಡ್ ನೋಡಿ, ಅದಕ್ಕೆ ನಾನು ಹೇಳಕ್ಕೆ ಹೊರಟಿದ್ದೇನೆ. ಚುನಾವಣಾ ಆಯೋಗ ಹೇಳ್ತು, ಏನು ಹೇಳ್ತು? ನಿಮ್ದೇನಿದ್ರೆ ದಾಖಲಾತಿ ತೊಗೊಂಬಂದು ಇಲ್ಲಿ ಇಡೀ ತೋರಿಸ್ರಿ, ಸರಿ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋ ಕೆಲಸ ನಾವು ಮಾಡ್ತೇವೆ ಅಂತ ಮಾತನ್ನು ಅವ್ರು ಹೇಳಿದ್ರು. ರಸ್ತೆ ಮೇಲೆ ಇವರು ಎಲ್ಲೊಂದು ಬೀಜ ಓಡಾಡೋದು. ಇವರು ರಸ್ತೆಯಲ್ಲೇ ಓಡಾಡ್ತಾರೆ, ಆದರೆ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಚುನಾವಣಾ ಕಮಿಷನ್ನು ನೀನು ಈ ಥರ ಎಲ್ಲ ಬೇರೆ ಥರ ಯೋಚನೆ ಮಾಡೋಕ್ಕಾಗೋದಿಲ್ಲ. ಸ್ಯಾಂಟಿಟಿ, ಎಸ್,
ಸ್ಯಾಂಟಿಟಿ ಪ್ರಶ್ನೆಯನ್ನ ಅದಕ್ಕೆ ಹೇಳಿದ್ದು ನಾನು. ಇದನ್ನು ನೀನು ಸ್ಯಾಂಟಿಟಿ ಮತದಾರರ ಚೋರಿ ಪ್ರಶ್ನೆ ಬೇರೆ ದೇಶದಲ್ಲಿ ಯಾಕೆ ಮಾಡೋದಿಲ್ಲ ರಾಹುಲ್ ಗಾಂಧಿ? ಯಾಕ್ರಿ ಮಾಡೋದಿಲ್ಲ ಅವರು? ಈ ದೇಶದ ಕೇಳಿಲಿ, ಕೇಳಿ ಸರ್, ಒಂದು ಚುನಾವಣಾ ಆಯೋಗ ದುರ್ಬಲ ಅಲ್ಲ, ಇಲ್ಲಿ ಕಾಂಗ್ರೆಸ್ಸಿನ ನೇತೃತ್ವ ದುರ್ಬಲ. ಕಾಂಗ್ರೆಸ್ಸಿನ ನೇತೃತ್ವ ದುರ್ಬಲಗೊಳಿಸುವಂಥ ಕೆಲಸ ಹುನ್ನಾರ ಮಾಡ್ತಿರೋದು ಇದು. ನಾವ್ಯಾಕೆ ಬಲಿ ಆಗಬೇಕು? ಚುನಾವಣಾ ಆಯೋಗ ಕ್ರಮಗಳನ್ನು ಹೇಗೆ ತಗೋಬೇಕು ಪ್ರೋಸೆಸ್ ಮೂಲಕ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇಲ್ಲಿ ತಗೊಂಬಂದು ಕೊಡಪ್ಪ ಅಂತ ಕೇಳಿ. ಒಂದು ನಿಮಿಷ. ಚುನಾವಣಾ ಆಯೋಗ ಗೌರವಯುತವಾಗಿ ನಡ್ಕೊಳ್ತಾ ಇದೆ. ನೀನೊಬ್ಬ ನ್ಯಾಷನಲ್ ಪಾರ್ಟಿ ಲೀಡರು, ನಿಮ್ಮ ಇಡೀ ಕುಟುಂಬ ಈ ದೇಶವನ್ನು ಆಳಿದೆ. ಈ ದೇಶ ಆಳಬೇಕಾದ್ರೆ ಇದೇ ಎಲೆಕ್ಷನ್ ಕಮಿಷನ್ ಮೂಲಕನೇ ಚುನಾವಣೆ ನಡೆದಿರೋದು. ಈ ಚುನಾವಣೆ ಬಗ್ಗೆನೇ, ಈ ಚುನಾವಣಾ ಸಮಿತಿ ಬಗ್ಗೆನೇ, ಚುನಾವಣಾ ಕಮಿಷನ್ ಬಗ್ಗೆನೇ ನೀನು ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿದ್ರೆ ತಗೊಂಬಂದು ಕೊಡಪ್ಪ ಅಂತ ಕೇಳಿದೆ. ಹಾಗಾಗಿ ಇದನ್ನು ನಾನು ಹೇಳಿದ್ನಲ್ಲ, ಇದರೊಳಗಡೆ ಇಷ್ಟಕ್ಕೆ ನಿಲ್ಲಲ್ಲ ಪ್ರಸನ್ನ ಅವರೇ. ನಂದೇನೆಂದರೆ, ಈ ಎಲ್ಲ ನಂಬಿಕೆಗಳನ್ನು ಪ್ರಶ್ನೆ ಮಾಡುವಂಥ ಸ್ಥಿತಿ ಯಾಕೆ ಬೇಕು ಕಾಂಗ್ರೆಸ್ಸಿಗೆ? ಕಾಂಗ್ರೆಸ್ಸಿನ ನೇತೃತ್ವಕ್ಕೆ ಯಾಕೆ ಬೇಕು? ನಂದು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ನಂಬಿಕೆ ಬಗ್ಗೆ ಪ್ರಶ್ನೆ ಮಾಡುವಂಥ ವ್ಯವಸ್ಥೆ ಇದೆಯಲ್ಲ, ಇದು ದೇಶವನ್ನು ಉದ್ಧ್ವಸ್ತಗೊಳಿಸುವಂಥ ಕೆಲಸ. ಸುಮ್ಮನೆ ಆಗಲ್ಲ ಅವರು, ಸುಮ್ಮನೆ ಆಗೋದಿಲ್ಲ ಅವರು. ಅವ್ರು ಏನು ಮಾಡಬೇಕು ಮಾಡ್ತಾರೆ. ಅವರು ಸುಮ್ಮನೆ ಆಗೋದಿಲ್ಲ. ಇದ್ರ ನಾನು ಹೇಳಿದ್ನಲ್ಲ, ಇವತ್ತು ಭಾಳ ನೀವು ಗಡಿಬಿಡಿ, ನಾನು ಗಡಿಬಿಡಿ, ಇಷ್ಟೊಂದು ಸಂಗತಿಯಲ್ಲಿ ನಾನು ಭಾಳ ಕೆಲವೇ ಹೈಲೈಟ್ಸ್ ಮಾತ್ರ ಹೇಳಿದ್ದೇನೆ. ಇನ್ ಡೀಟೇಲ್ ನಿಮ್ಮ ಜೊತೆ ಕೂತ್ಕೊಳ್ತೇನೆ, ಚರ್ಚೆ ಮಾಡೋಣ. ಎಲೆಕ್ಷನ್ ಕಮಿಷನ್ ಏನು ಮಾಡಬೇಕು, ರಾಹುಲ್ ಗಾಂಧಿ ಏನು ಮಾಡಬೇಕು. ಒಬ್ಬ ಬೇಜವಾಬ್ದಾರಿತನ ನೋಡ್ಕೊಳ್ಳೋಂಥ ಒಬ್ಬ ರಾಷ್ಟ್ರೀಯ ನಾಯಕ ನಮ್ಮ ದೇಶದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ನಾವು ಏನು ಸಾಯೋಣ ಹೇಳ್ರಿ? ಹಾಂ, ಸುಪ್ರೀಂ ಕೋರ್ಟ್ ಏನು ಮಾಡಬೇಕಲ್ರಿ ಇವರು? ಸುಮ್ಮನೆ ಇವರು ಗಾಳಿಲಿ ಗುಂಡು ಹೊಡ್ಕೊಂಡು ಹೋಗ್ತಿದ್ದಾರೆ. ಯಾರು? ರಾಹುಲ್ ಗಾಂಧಿ. ಒಂದು ತಿಳ್ಕೊಳ್ಳಿ, ತಾವು ತಪ್ಪು ತಿಳ್ಕೊಂಡಿದ್ದೀರಿ. ನಡೆದಿದೆ, ಅದಕ್ಕೋಸ್ಕರ ಸುಮ್ಮನೆ ಇಲ್ಲ ಅವರು. ನಡೆದಿದೆ ಅಂತಲ್ಲ, ಏನೂ ನಡೆದಿಲ್ಲ. ಇವನೇನೋ ಒಬ್ಬ ಹುಚ್ಚ ಮಾತಾಡ್ತಿದ್ದಾನೆ, ಡೀಟೇಲ್ ಕೊಡು ಅಂತ ಕೇಳಿದ್ದೇವೆ, ಕೊಡಲಿ, ಆಮೇಲೆ ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಅವರು. ನೋಡಿ, ಇದೆ ಒಂದು ನಿಮಿಷ. ಮೊನ್ನೆ ನ್ಯಾಯಾಲಯ ಆದೇಶ ಕೊಡ್ತು. ಯಾರ ಬಗ್ಗೆ? ಕಾಂಗ್ರೆಸ್ಸಿನ ಶಾಸಕನ ಬಗ್ಗೆ, ನಂಜೇಗೌಡರ ಬಗ್ಗೆ. ನಂಜೇಗೌಡರು ತಾನೆ? ಯಾರು ಚೋರಿ ಮಾಡಿರೋದು? ಅವರ ಹತ್ರನೇ ಉತ್ತರ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಈ ನೆಹರೂರವರ ಕಾಲದಿಂದ ಎಲೆಕ್ಷನನ್ನು ಮಾಡ್ಕೊಂಡು ಬಂದಿರುವಂಥ ಚುನಾವಣಾ ಆಯೋಗಕ್ಕೆ ಅಪಮಾನ ಮಾಡಿರುವಂಥ, ಅಂದರೆ ದೇಶಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಇದು ಮೊದಲನೇ ಬಾರಿ ಅಲ್ಲ, ಸಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅವ್ರು ನೆಲಕ್ಕೆ ಹೋಗ್ತಾ ಇರೋವಂಥದ್ದು. ಇಷ್ಟು ಅರ್ಥ ಮಾಡ್ಕೊಂಬಿಡೋಣ. ದೇಶದ ಒಟ್ಟು ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಒಂದು ಕುಕೃತ್ಯಕ್ಕೆ ಎಲ್ಲೋ ಒಂದು ಕಡೆಗೆ ಏನು ಹೇಳ್ತಾರೆ, ಏನೋ ಒಂದು ವಿಷಬೀಜ ಬಿತ್ತುವಂಥ ಕೆಲಸ ಇದು ಯಾವುದೇ ಒಬ್ಬ ರಾಷ್ಟ್ರೀಯ ನಾಯಕ ಮಾಡಿಕೊಡುದು. ಧನ್ಯವಾದ.